ನಮಸ್ಕಾರ. ಸೋಯಿನಾ ನ್ಯೂಸ್ಗೆ ಸ್ವಾಗತ. ನಾನು ಪ್ರಭಾವತಿ. ವಿಶ್ವದಲ್ಲಿ ಪರಿಸರ ಬಹಳ ಏರುಪೇರಾಗಿದ್ದು ಸಾರ್ವಜನಿಕರು ತಪ್ಪದೆ ತಮ್ಮ ಮನೆಗಳ ಮುಂದೆ ಕಡ್ಡಾಯವಾಗಿ ಮರಗಳು ಬೆಳೆಸಬೇಕು. ಹಸಿರು ಬೆಳೆದಂತೆ ಮಾನವನ ಉಸಿರು ಉಳಿಯುತ್ತದೆ. ಆದ್ದರಿಂದ ಸಾರ್ವಜನಿಕರು ಸಸಿಗಳು ಹಚ್ಚಿದ್ದರಷ್ಟೇ ಸಾಲದ್ದು. ತಪ್ಪದೆ ಸಸಿಗಳನ್ನು ತಮ್ಮ ಮಕ್ಕಳಂತೆ ಪಾಲನೆ ಪೋಷಣೆ ಮಾಡಬೇಕು. ಹಾಗೂ ವಿಶ್ವ ಪರಿಸರ ದಿನಾಚರಣೆಯ ಅಂಗವಾಗಿ ಸೋನಿ ನ್ಯೂಸ್ ಕನ್ನಡ ಸುದ್ದಿವಾಹಿನಿಯ ವ್ಯವಸ್ಥಾಪಕ ನಿರ್ದೇಶಕರಾದ ದೇವೇಂದ್ರ ರಾಮಚಂದ್ರ ಸೋನಿ ಅವರು ಬೀದರ್ ಜಿಲ್ಲೆಯ ನಾಗರಿಕರಲ್ಲಿ ಶುಭಾಶಯಗಳನ್ನು ಕೋರಿದ್ದಾರೆ. ಮೊದಲಿಗೆ ಮುಖ್ಯಾಂಶಗಳು. ವಿಶ್ವ ಪರಿಸರ ದಿನಾಚರಣೆಯ ಅಂಗವಾಗಿ ನಗರದಲ್ಲಿ ಸಾರ್ವಜನಿಕರಿಗೆ ಸಸಿಗಳು ವಿತರಿಸಿದ ಗುರುನಾನಕ್ ಶಿಕ್ಷಣ ಸಂಸ್ಥೆಯ ಉಪಾಧ್ಯಕ್ಷೆ ರೇಷ್ಮಾ ಕೌರ್. ಬೀದರ್ ಲೋಕಸಭೆ ಚುನಾವಣೆ ಸಾಗರ್ ಖಂಡ್ರೆ ದೇಶದ ಅತಿ ಕಿರಿಯ ಸಂಸದರೆಂಬ ಕೀರ್ತಿಗೆ ಪಾತ್ರ ಬಸವರಾಜ ಅಬ್ಶೆಟ್ಟಿ. ಬೀದರ್ ನಗರಸಭೆ ವಾರ್ಡ್ ಸಂಖ್ಯೆ 30ರಲ್ಲಿ 50 ಲಕ್ಷ ರೂಪಾಯಿಗಳ ಸಿಸಿ ರಸ್ತೆ ಚರಂಡಿ ಕಾಮಗಾರಿಗೆ ಗುದ್ದಲಿ ಪೂಜೆ ನೆರವೇರಿಸಿದ ಧನರಾಜ್ ಹಂಗರ್ಗಿ, ಇಶಾಕ್ ಶರೀಕರ್. ಅಖಿಲ ಭಾರತ ಸೇವಾ ಸಮಿತಿ ವತಿಯಿಂದ ಬೀದರ್ನಲ್ಲಿ ಮಹಿಳಾ ಸಂಘಟಕರ ಸಭೆ. ಶ್ರೀರಾಮ ಫೈನಾನ್ಸ್ನವರ ದೌರ್ಜನ್ಯ ಖಂಡಿಸಿ ಚಾಲಕರ ಒಕ್ಕೂಟದಿಂದ ಬೀದರ್ನಲ್ಲಿ ಪ್ರತಿಭಟನೆ. ಬಡ ಮಕ್ಕಳೊಂದಿಗೆ ಜನ್ಮದಿನ ಆಚರಿಸಿಕೊಂಡ ಕಾಮಶೆಟ್ಟಿ ಚಿಕ್ಕಬಸೆ ಸೂರ್ಯ ನಮಸ್ಕಾರ ಸಂಘದಿಂದ ಬಡ ಮಕ್ಕಳಿಗೆ ಸಿಹಿ ವಿತರಣೆ. ಸುದ್ದಿಯ ವಿವರಗಳು. ಬೀದರ್ ನಗರದ ಡಾಕ್ಟರ್ BR ಅಂಬೇಡ್ಕರ್ ವೃತ್ತದಲ್ಲಿ ಗುರುನಾನಕ್ ಕಾಲೇಜಿನ PUC ಹಾಗೂ ನರ್ಸಿಂಗ್ ವಿದ್ಯಾರ್ಥಿನಿಯರು ಸಸಿಗಳನ್ನು ಸಾರ್ವಜನಿಕರಿಗೆ ನೀಡುವ ಮೂಲಕ ವಿಶ್ವ ಪರಿಸರ ದಿನಾಚರಣೆಯನ್ನು ವಿಭಿನ್ನ ರೀತಿಯಾಗಿ ಆಚರಿಸಿದರು. ಈ ಸಂದರ್ಭದಲ್ಲಿ ಗುರುನಾನಕ್ ಶಿಕ್ಷಣ ಸಂಸ್ಥೆ ಉಪಾಧ್ಯಕ್ಷರಾದ ಡಾಕ್ಟರ್ ರೇಷ್ಮಾ ಕೌರ್ ಅವರು ಸಾರ್ವಜನಿಕರಿಗೆ ಸಸಿಗಳನ್ನು ವಿತರಿಸಿ ಮಾತನಾಡುತ್ತಾ, ಮನುಷ್ಯನಿಗೂ ಪರಿಸರಕ್ಕೂ ಬಹಳ ಅನನ್ಯ ಸಂಬಂಧಗಳಿದ್ದು ಅದನ್ನು ಪ್ರತಿಯೊಬ್ಬರೂ ರಕ್ಷಿಸಬೇಕು. ಪ್ರಕೃತಿ ನಮ್ಮ ಜೀವನಕ್ಕೆ ಉಸಿರಾಡಲು ಗಾಳಿ ಅನೇಕ ಔಷಧೀಯ ಗುಣಗಳನ್ನು ಹೊಂದಿ ನಮಗೆಲ್ಲ ನೀಡುತ್ತದೆ ಎಂದು ವಿಶ್ವ ಪರಿಸರ ದಿನಾಚರಣೆಯ ಶುಭಾಶಯಗಳನ್ನು ಹೇಳಿದ್ದರು. ಈ ಕಾರ್ಯಕ್ರಮದಲ್ಲಿ ಗುರುನಾನಕ್ ಶಿಕ್ಷಣ ಸಮೂಹ ಸಂಸ್ಥೆ ಉಪಾಧ್ಯಕ್ಷರಾದ ಶ್ರೀಮತಿ ರೇಷ್ಮಾ ಕೌರ್ ಅವರು ಮಾತನಾಡುತ್ತಾ, ಪರಿಸರ ಕಾಪಾಡುವುದು ಪ್ರತಿಯೊಬ್ಬ ನಾಗರಿಕನ ಕರ್ತವ್ಯವಾಗಿದೆ. 5 ದಿವಸಗಳಲ್ಲಿ 5,000 ಸಸಿಗಳು ನಗರದ ವಿವಿಧ ಕಡೆಗಳಲ್ಲಿ ವಿತರಣೆ ಮಾಡಲಾಗಿದೆ. ಹಲವು ಕಡೆಗಳಲ್ಲಿ ಸಸಿಗಳನ್ನು ನೆಡಲಾಗಿದೆ ಎಂದು ಗುರುನಾನಕ್ ಶಿಕ್ಷಣ ಸಂಸ್ಥೆ ಅಧ್ಯಕ್ಷರಾದ ಡಾಕ್ಟರ್ ರೇಷ್ಮಾ ಕೌರ್ ಅವರು ತಿಳಿಸಿದ್ದಾರೆ. ನಗರದ ಡಾಕ್ಟರ್ BR ಅಂಬೇಡ್ಕರ್ ವೃತ್ತದಲ್ಲಿ ಸಾರ್ವಜನಿಕರಿಗೆ ಸಸಿಗಳನ್ನು ವಿದ್ಯಾರ್ಥಿನಿಯರು ವಿತರಣೆ ಮಾಡಿದ್ದರು. ಇಂದಿನ ಕಾಲದಲ್ಲಿ ಮರಗಿಡಗಳು ಹೆಚ್ಚಾಗಿ ಬೆಳೆಸುವುದು ಅಗತ್ಯವಾಗಿದೆ. ಇತ್ತೀಚಿನ ದಿನಗಳಲ್ಲಿ 44ರಷ್ಟು ಉಷ್ಣಾಂಶ ಇದ್ದು ಇದನ್ನು ಕಡಿಮೆ ಮಾಡಲು ಎಲ್ಲರೂ ತಮ್ಮ ಮನೆಗಳಲ್ಲಿ ಸಸಿಗಳನ್ನು ನೆಡೆಸಬೇಕು ಎಂದು ಡಾಕ್ಟರ್ ರೇಷ್ಮಾ ಕೌರ್ ಅವರು ವಿನಂತಿಸಿದ್ದರು. ಗುರುನಾನಕ್ ಕಾಲೇಜಿನ PUC ಹಾಗೂ ನರ್ಸಿಂಗ್ ವಿದ್ಯಾರ್ಥಿಗಳು ಸಾರ್ವಜನಿಕರಿಗೆ ಸಸಿಗಳನ್ನು ನೀಡುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದ್ದರು. ತಬ್ಸುಮ್ ಅವರು ಮಾತನಾಡುತ್ತಾ, ವಿಶ್ವ ಪರಿಸರ ದಿನಾಚರಣೆಯ ಅಂಗವಾಗಿ ಮಾತನಾಡುತ್ತಾ, ಮನುಷ್ಯನಿಗೂ ಪರಿಸರಕ್ಕೂ ಬಹಳ ಅನನ್ಯ ಸಂಬಂಧಗಳಿದ್ದು ಅದನ್ನು ಪ್ರತಿಯೊಬ್ಬರೂ ರಕ್ಷಿಸಬೇಕು. ಪ್ರಕೃತಿ ನಮ್ಮ ಜೀವನಕ್ಕೆ ಉಸಿರಾಡಲು ಗಾಳಿ ಅನೇಕ ಔಷಧೀಯ ಗುಣಗಳನ್ನು ಹೊಂದಿ ನಮಗೆಲ್ಲ ನೀಡುತ್ತದೆ. ನಾವು ನಮ್ಮ ದಿನನಿತ್ಯದ ಜೀವನದಲ್ಲಿ ಬಳಸುವ ವಸ್ತುಗಳಿಂದ ಪರಿಸರಕ್ಕೆ ಹಾನಿ ಆಗದೇ ಇರುವ ನಿಟ್ಟಿನಲ್ಲಿ ನೋಡಿಕೊಳ್ಳಬೇಕು ಎಂದು ಹೇಳಿದ್ದರು. ಈ ಕಾರ್ಯಕ್ರಮದಲ್ಲಿ ಗುರುನಾನಕ್ ಕಾಲೇಜಿನ ವಿದ್ಯಾರ್ಥಿಗಳು, ಸಿಬ್ಬಂದಿಗಳು, ಪ್ರಾಂಶುಪಾಲರು, ಸಾರ್ವಜನಿಕರು ಇದ್ದರು. गुरुनानक ग्रुप ऑफ इंस्टीट्यूशंस के तरफ से आज पौधा लंगर लगाया गया है. जैसे हमारे पास गुरुद्वारे में लंगर चलता है तो हमने मैनेजमेंट और स्टाफ ने डिसाइड किया कि हम पौधा लंगर लगाएंगे, जिसमें हमारे सारे स्टाफ और बच्चों की तरफ से हम 5,000 सैपलिंग्स सब लोगों में डिस्ट्रीब्यूट करेंगे. तो आज यहाँ पे हमारे कॉलेज के बच्चे और स्टाफ और स्कूल के प्रिंसिपल्स, सारे कॉलेज के प्रिंसिपल्स मौजूद हैं. तो ये सैपलिंग्स हम बिदर के नागरिकों को देंगे और उनसे हमारी रिक्वेस्ट है कि ये सैपलिंग्स को वो लगाएं और देखें कि वो सैपलिंग्स बड़े ट्रीज़ में ग्रो हुए. तो वो बहुत ही इम्पॉर्टेंट है. हम पेड़ लगा देते हैं पर उसकी देखभाल नहीं होती है और पेड़ मर जाते हैं. तो हमारी सबकी जिम्मेदारी है कि ये पेड़ लगाएं और हमारी डेली उनको हम इसकी देखभाल करें और देखें कि ये बड़े ट्रीज़ में ग्रो है.
तो ये 5000 सैपलिंग्स हम 5-6 दिन में हम डिस्ट्रीब्यूट करेंगे। एक यहाँ पे अंबेडकर सर्कल पे हमने एक हमारा एक सेंटर लगाया है और गुम्पा में भी हम एक स्पॉट रखेंगे जहाँ वहाँ हमारे कॉलेज के डिग्री कॉलेज, इंजीनियरिंग कॉलेज और वहाँ के स्कूल्स बीएड डीएड के सारे बच्चे और स्टाफ मिलके सारे वहाँ के जो नागरिक हैं उनको हम डिस्ट्रीब्यूट करेंगे। तो मेरी रिक्वेस्ट है सबसे कि वर्ल्ड एनवायरनमेंट डे पे हम प्रण लें कि हमारे एनवायरनमेंट को अच्छा बनाएं और ज़्यादा से ज़्यादा ग्रीनरी हम देखें कि बिदर में ज़्यादा से ज़्यादा ग्रीन हो। जब हम बाहर बेंगलोर या हैदराबाद सिटीज़ में जाते हैं और इसके बाद जब हम बिदर में आते हैं तो हमें एक काफ़ी डिफरेंस महसूस होता है, क्योंकि बिदर इज़ बेटर देन द सिटीज़, पोल्यूशन कम है। तो हमारी कोशिश यही रहना है कि ये जो ग्रीनरी है उसे और ज़्यादा से ज़्यादा बढ़ाए। तो हमारी ये छोटी सी कोशिश है हमारे इंस्टीट्यूशंस की तरफ से कि बिदर को एक बेटर प्लेस बनाए, ज़्यादा ग्रीन बनाए और पोल्यूशन फ्री करें। कितने साल से फ्री डिस्ट्रीब्यूशन तो इस बार हम कर रहे हैं। इससे पहले 2-4 साल पहले हमारे सारे स्टाफ और बच्चे मिलके प्लांटेशन ड्राइव किए थे, तभी भी हम 5000 पेड़ लगाए थे, पर कोविड से पहले और कोविड के बाद भी। ನಮ್ಮದು ಏನಂದರೆ ಗಿಡ ಬೆಳೆಸಿ ದೇಶ ಬೆಳೆಸಿ ಅಂತ ಹೇಳ್ತಾರೆ. ಗಿಡ ನಾವು ಒಂದು ಕೂಸನ್ನು ಬೆಳೆಸ್ತಾ ಇದ್ದೇವೆ, ಅದೇ ರೀತಿ ಒಂದು ಗಿಡ ಬೆಳೆಸಿದ್ದೇವೆ ಅಂದರೆ ಒಂದು ಜೀವ ಬೆಳೆಸಿದೆ ಅಂಥದ್ದು. ಅದಕ್ಕಾಗಿ ನಮ್ಮದೊಂದು ಪುಟ್ಟದೊಂದು ಹೆಜ್ಜೆ ಇಡೋಕ್ಕೆ ಸ್ಟಾರ್ಟ್ ಮಾಡಿದ್ದೇವೆ ನಾವು ಶ್ರೀನಾನಕ್ ಜಿಲ್ಲಾ ಸಾಹೇಬ್ ಕಾಲೇಜ್ ನರ್ಸಿಂಗಿಂದ. ನಾವು ಇಲ್ಲಿ ಬಂದು ಇವತ್ತು ಗಿಡ ಡಿಸ್ಟ್ರಿಬ್ಯೂಟ್ ಮಾಡ್ತಿದ್ದೀವಿ. ಇದು ಗಿಡಗಳನ್ನು ಯಾರೂ ವೇಸ್ಟ್ ಮಾಡಬೇಡ್ರಿ, ಯಾರ್ಯಾರು ಒಯ್ತಾ ಇದ್ರಿ ಅದಕ್ಕೊಂದು ನಮ್ಮ ಮನೆ ಕೂಸಿಗೆ ಹೆಂಗೆ ಇದು ಮಾಡ್ತಿರಲ್ಲ ಆ ರೀತಿಯಾಗಿ ಇದಕ್ಕೂ ನಾವು ಬೆಳೆಸಬೇಕು. ಯಾಕಂದರೆ ಇದು ಇದ್ದರೆ ನಾವು ಇದ್ದೇವೆ. ಒಂದು ಸ್ವಚ್ಛವಾದದೊಂದು ಗಾಳಿ ಕೊಡ್ತದೆ, ಇದು ನಮಗೊಂದು ನೆರಳು ಕೊಡ್ತದೆ. ಈಗ ನಾವು ಹೋಯ್ತೇವೆ ಒಂದು AC ದುಕಾನ್ಗೆ ಹೋದ್ರೂ ಭೀ ಒಂದು 65-60,000 ತನಕ ಒಂದು AC ತೊಗೋತೇವೆ. ಅದು ಎಷ್ಟು ಮತ್ತು ಅದಕ್ಕೆ 5 ವರ್ಷ ಆದ ನಂತರ ಅದಕ್ಕೆ ಮತ್ತೆ ಸರ್ವಿಸಿಂಗ್ ಮಾಡಬೇಕಾಯ್ತದೆ. ಇದು ನಮ್ಗೆ 200 ವರ್ಷ ತನಕ ನಮ್ಗೆ ಸರ್ವಿಸ್ ಕೊಡ್ತದೆ. ಇದು ಇಂಥದ್ದು ಅದೊಂದು ಗಿಡ ಅದಿದು, ಅದಕ್ಕಾಗಿ ನಾವು ಗಿಡ ಬೆಳೆಸ್ಬೇಕಂಬುದು ನಾನು. ಥ್ಯಾಂಕ್ ಯು. Celebrate World's Environment Day. I am very proud of being a GND student because our college or our school is promoting this such a facilities to whole like everything. I am really very proud of it कि जब हम अपने आप को बचाना चाहते हैं तो सबसे पहले हमें छाँव याद आता है, हमें रहने की जगह याद आती है. वो सब बनाने के लिए हमें झाड़ पेड़ वो सब लगाना पड़ता है. पेड़ से हमें फल फूल और रहने के लिए छाँव मिलता है. फिर उससे हमें अपना स्वास्थ्य ठीक करने के लिए मिलता है. मैं ये कहना चाहूँगी कि हम सब लोग एक साथ मिलकर ये वर्ल्ड एनवायरनमेंट डे सेलिब्रेट करें और हर लोग एक ट्री प्लांट करें. I request you all to just come with us and celebrate this moment, and thanks for everything. ಬೀದರ್ ಲೋಕಸಭಾ ಸಾರ್ವತ್ರಿಕ ಚುನಾವಣೆಯಲ್ಲಿ ಆಯ್ಕೆಯಾದ ಕಾಂಗ್ರೆಸ್ ಪಕ್ಷದ ಸಾಗರ್ ಖಂಡ್ರೆ ಅವರು ದೇಶದ ಅತಿ ಕಿರಿಯ ಸಂಸದರೆಂಬ ಕೀರ್ತಿಗೆ ಪಾತ್ರರಾಗಿ ಬೀದರ್ ಜಿಲ್ಲೆಯ ಕೀರ್ತಿಯನ್ನ ದೇಶದಲ್ಲಿ ಹೆಸರುವಾಸಿ ಮಾಡಿದ್ದಾರೆ ಎಂದು ಕಾಂಗ್ರೆಸ್ ಪಕ್ಷದ ಬೀದರ್ ಜಿಲ್ಲಾ ಘಟಕದ ಅಧ್ಯಕ್ಷರಾದ ಬಸವರಾಜ್ ಚಾಪ್ಶೆಟ್ಟಿ ಅವರು ಸುದ್ದಿವಾಹಿನಿಯೊಂದಿಗೆ ಮಾತನಾಡುತ್ತಾ ಹೇಳಿದ್ದರು. ಅಲ್ಲದೆ ಸಮಸ್ತ ಬೀದರ್ ಜಿಲ್ಲೆಯ ಮತದಾರರಿಗೆ ಕಾಂಗ್ರೆಸ್ ಪಾರ್ಟಿಯ ಅಭ್ಯರ್ಥಿಯಾದ ಸಾಗರ್ ಖಂಡ್ರೆ ಅವರಿಗೆ ಪ್ರಚಂಡ ಮತಗಳಿಂದ ಗೆಲ್ಲಿಸಿದ್ದಕ್ಕೆ ಕೃತಜ್ಞತೆಗಳು ಸಲ್ಲಿಸಿದರು. ಬಸವರಾಜ್ ಚಾಪ್ಶೆಟ್ಟಿ ಅವರು ಮಾತನಾಡುತ್ತಾ ಕಲ್ಯಾಣ ಕರ್ನಾಟಕದ ಎಲ್ಲ 5 ಲೋಕಸಭಾ ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಜಯಭೇರಿ ಬಾರಿಸುವುದಕ್ಕೆ ಅತೀವ ಸಂತಸ ವ್ಯಕ್ತಪಡಿಸಿದರು. ಕಲ್ಯಾಣ ಕರ್ನಾಟಕದ ಜನತೆಗೆ ಧನ್ಯವಾದ ಅರ್ಪಿಸಿದ್ದಾರೆ. ಚುನಾವಣೆ ಫಲಿತಾಂಶದ ಬಳಿಕ ಪ್ರಕ್ರಿಯೆ ನೀಡಿರುವ ಅವರು ರಾಜ್ಯದಿಂದ ಜಯ ಸಾಧಿಸಿದ ಎಲ್ಲರಿಗೂ ಅಭಿನಂದನೆ ತಿಳಿಸಿದ್ದಾರೆ. ಬೀದರ್ ಲೋಕಸಭಾ ಕ್ಷೇತ್ರದಲ್ಲಿ ಒಂದು ಕಾಲ 1,00,000ಕ್ಕೂ ಹೆಚ್ಚು ಮತಗಳು ಅಂತರದಿಂದ ಗೆಲುವು ನೀಡಿದ ಎಲ್ಲ ಮತದಾರರಿಗೆ ಕೃತಜ್ಞತೆ ಸಲ್ಲಿಸಿದ್ದಾರೆ. ಸಾಗರ್ ಖಂಡ್ರೆ ಅವರನ್ನ 18ನೇ ಲೋಕಸಭೆಯಲ್ಲಿ ಅತ್ಯಂತ ಕಿರಿಯ ಸಂಸತ್ ಸದಸ್ಯರೆಂಬ ಹೆಗ್ಗಳಿಕೆ ಪಾತ್ರರಾಗುವಂತೆ ಪ್ರಚಂಡ ಬಹುಮತದಿಂದ ಗೆಲ್ಲಿಸಿದ ಎಲ್ಲ ಮತದಾರರಿಗೆ ಧನ್ಯವಾದಗಳನ್ನು ಅರ್ಪಿಸಲಾಗಿದೆ ಎಂದು ತಿಳಿಸಿದ್ದರು. ಸಾಗರ್ ಖಂಡ್ರೆ ಅವರನ್ನ ಬೀದರ್ ಲೋಕಸಭಾ ಸದಸ್ಯರನ್ನಾಗಿ ಆಯ್ಕೆ ಮಾಡಿದ ಕ್ಷೇತ್ರದ ಎಲ್ಲ ಮತದಾರರಿಗೆ ಹೃದಯಪೂರ್ವಕ ಅಭಿನಂದನೆಗಳು ಹೇಳಿದ್ದರು. ಇವತ್ತ ಬೀದರ್ನ ಮಹಾ ಜನತೆಗೆ ನಾನು ಅವರು ಕೊಟ್ಟಂಥ ತೀರ್ಪು, ಅವರು ಕೊಟ್ಟಂಥ ಮತಗಳಿಂದ ನಮ್ಮ ಕಾಂಗ್ರೆಸ್ ಪಕ್ಷದ ಉಮೇದುವಾರಾದ ಲೋಕಸಭೆಯ
ಶ್ರೀ ಸಾಗರ್ ಖಂಡ್ರೆ ಅವರ ಗೆಲುವು 1,28,000 ಮತಗಳಿಂದ ಆಗಿದೆ. ಈ ಒಂದು ಸಂತೋಷ ಹಂಚಿಕೊಳ್ಳಿಕ್ಕೆ ನಾನು ಇವತ್ತು ನಿಮ್ಮೆದುರುಗಡೆ ಬಂದಿದ್ದಾನೆ. ನಿಮ್ಮ ಕೊಟ್ಟಂಥ ಮತಗಳಿಂದ ಬಹಳ ದೊಡ್ಡ ನಮಗೆ ಸಹಾಯ ಆಗಿದೆ, ರಿಸಲ್ಟ್ ಬಂದಿದೆ. ಅದಕ್ಕೆ ನಿಮ್ಮೆಲ್ಲರಿಗೂ ನಾನು ನಮ್ಮ ಕಾಂಗ್ರೆಸ್ ಪಕ್ಷದ ಪರವಾಗಿ ಹೃತ್ಪೂರ್ವಕ ಅಭಿನಂದನೆ ಸಲ್ಲಿಸ್ತೇನೆ. ಅದಾದಮೇಲೆ ಇವತ್ತು ಒಂದು ಮಾತು ಹೇಳಬೇಕಾದ್ರೆ ವಿಶೇಷವಾದಂಥ ಶ್ರೀ ಸಾಗರ್ ಖಂಡ್ರೆ ಅವ್ರ ಬಗ್ಗೆ ಅತ್ಯಂತ ಕಿರಿಯ ವಯಸ್ಸಿನ 26ನೇ ವಯಸ್ಸಿನ ಈ ಒಬ್ಬ ಹುಡುಗ ತರುಣ ಒಬ್ಬ MP ಆಗಿ ಇಡೀ ಭಾರತ ದೇಶದಲ್ಲಿ ಮೊದಲನೇ ವ್ಯಕ್ತಿ ಅಂತ ಅನಿಸ್ಕೊಳ್ಳೋಂಥ ಒಂದು ಕೀರ್ತಿ ನಮ್ಮ ಬೀದರ್ ಜಿಲ್ಲೆಗೆ ಬರ್ತಾ ಇದೆ. ಇದು ಕೂಡ ಭಾಳ ಸಂತೋಷದ ಸುದ್ದಿ. ಇದರ ಜೊತೆಗೆ ನಮ್ಮ ಕಾಂಗ್ರೆಸ್ ಪಕ್ಷದ ವರಿಷ್ಠರು ಸನ್ಮಾನ್ಯ ಶ್ರೀ ಮಲ್ಲಿಕಾರ್ಜುನ್ ಖರ್ಗೆಜಿಯವರು, ಆಮೇಲೆ ಶ್ರೀ ರಾಹುಲ್ ಗಾಂಧೀಜಿಯವರು, ಶ್ರೀ ಸೋನಿಯಾ ಗಾಂಧೀಜಿಯವರು, ಪ್ರಿಯಾಂಕಾ ಗಾಂಧೀಜಿಯವರು, ಆಮೇಲೆ ರಣಜಿತ್ ಸಿಂಗ್ ಸುರ್ಜೇವಾಲಾ ಅವರು, ಇವರನ್ನು ಮುಂದೆ ಇಟ್ಕೊಂಡು ಟಿಕೆಟ್ ಏನು ಕೊಟ್ಟಿದ್ದಾರಲ್ಲ, ಭಾಳ ಒಂದು ದೊಡ್ಡ ಒಂದು ವಿಚಾರ ಅಂತ ನಾನು ಹೇಳ್ತೀನಿ. ಅವರಿಗೆ ಮುಂದಾಚಲನೆ ಇಟ್ಕೊಂಡು ಅವ್ರೇನದಂದ್ರೆ ಇವತ್ತು ಈ ಟಿಕೆಟ್ ಏನಾದರೂ ಕೊಟ್ಟಿದ್ದಾರೆ. ಜೊತೆಗೆ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳು ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯ ಸಾಹೇಬರು, ಮುಖ್ಯಮಂತ್ರಿಗಳಾದ DK ಶಿವಕುಮಾರ್ ಅವರು, ಇವರು ಕೂಡ ಈ ಟಿಕೆಟ್ ಕೊಡಬೇಕು ಈ ವ್ಯಕ್ತಿಗೆ ಅಂತಂದು ಹೇಳಿದ ಸಲುವಾಗಿ ಇವತ್ತು ನಮ್ಮ ಸಾಗರ್ ಖಂಡ್ರೆಗೆ ಟಿಕೆಟು ಸಿಕ್ತು. ಅದರ ಜೊತೆಗೆ ಜಯನೂ ಕೂಡ ಗಳಿಸಿದ್ದಾರೆ. ಅದಕ್ಕೆ ಎಲ್ಲ ನಮ್ಮ ಸಂಬಂಧಪಟ್ಟ ಎಲ್ಲ ಕಾಂಗ್ರೆಸ್ ಪಕ್ಷದ ವರಿಷ್ಠರಿಗೆ, ಎಲ್ಲ ಕಾರ್ಯಕರ್ತರಿಗೆ, ಅಧಿಕಾರಿಗಳಿಗೆ ಎಲ್ಲರಿಗೂ ಏನದಾದ್ರೆ ನಾನು ಇವತ್ತು ಹೃತ್ಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಅದರ ಹಾಗೆಯೇ ಇವತ್ತು ಕೂಡ ಇನ್ನೊಂದು ಏನದ ರಿಸಲ್ಟ್ ನಮಗೆ ಬರಬೇಕಾಗಿದೆ. ಡಾಕ್ಟರ್ ಚಂದ್ರಶೇಖರ್ ಪಾಟೀಲ್ MLC ಅವರು ಇವತ್ತೇನದ ಅಂದ್ರೆ ರಿಸಲ್ಟ್ ಏನದಾದ್ರೆ ಇದೆ. ನಾನು ಕೂಡ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತೀನಿ, ಅದು ಕೂಡ ಕ್ಯಾಂಡಿಡೇಟ್ ಏನದಾದ್ರೆ ನಮ್ಮ ಕ್ಯಾಂಡಿಡೇಟ್ ಗೆದ್ದು ಬರಲಿ ಅನ್ನುವಂಥ ಒಂದು ವಿಶ್ವಾಸ ನಿಮ್ಮೆದುರಿಗೆ ಹೇಳ್ತಾ ನಾನು ಇನ್ನೊಂದು ಸಲ ನಿಮ್ಮೆಲ್ಲರಿಗೆ ಅಭಿನಂದನೆ ಸಲ್ಲಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಬೀದರ್ ನಗರಸಭೆ ವ್ಯಾಪ್ತಿಯ ವಾರ್ಡ್ ಸಂಖ್ಯೆ 30ರಲ್ಲಿ 50 ಲಕ್ಷ ರೂಪಾಯಿ ವೆಚ್ಚದ CC ರಸ್ತೆ ಚರಂಡಿ ಕಾಮಗಾರಿಗೆ ಬೀದರ್ ನಗರಸಭೆ ಸದಸ್ಯರಾದ ಧನರಾಜ್ ಹಂಗರ್ಗಿ ಅವರು ಗುದ್ದಲಿ ಪೂಜೆಯ ಮೂಲಕ ಚಾಲನೆ ನೀಡಿ ಮಾತನಾಡುತ್ತಾ ವಾರ್ಡ್ ಜನರ 20 ವರ್ಷಗಳ ಬೇಡಿಕೆಯನ್ನು ಪೂರ್ಣಗೊಳಿಸಲಾಗಿದೆ ಎಂದು ಹೇಳಿದ್ದರು. ಅಲ್ಲದೆ ಸಸಿಗೆ ನೀರಿಡುವ ಮೂಲಕ ವಿಶ್ವ ಪರಿಸರ ದಿನಾಚರಣೆಯನ್ನು ಆಚರಿಸಿದ್ದರು. ಪರಿಸರ ಸಂರಕ್ಷಣೆ ನಮ್ಮೆಲ್ಲರ ಹೊಣೆ ಎಂದು ಹಂಗರ್ಗಿ ಅವರು ಹೇಳಿದ್ದರು. ಈಸಾಕ್ ಶರಿಕಾರ್ ಅವರು ಮಾತನಾಡುತ್ತಾ ಧನರಾಜ್ ಹಂಗರ್ಗಿ ಅವರು ವಾರ್ಡ್ ಸಂಖ್ಯೆ 30ರ ಜನರ ಬೇಡಿಕೆಯನ್ನು ಈಡೇರಿಸಿದ್ದಾರೆ ಎಂದರು. ಅಂತಪ್ಪ ಬಿರಾದರ್ ಅವರು ಮಾತನಾಡುತ್ತಾ ಓಣಿಯ ಜನರ ಬೇಡಿಕೆಗೆ ಧನರಾಜ್ ಹಂಗರ್ಗಿ ಅವರು ಸ್ಪಂದಿಸಿದ್ದಾರೆ ಎಂದು ಹೇಳಿದ್ದರು. ಈ ಕಾರ್ಯಕ್ರಮದಲ್ಲಿ ವಾರ್ಡ್ ಸಂಖ್ಯೆ 30ರ ವ್ಯಾಪ್ತಿಯಲ್ಲಿ ಓಣಿಗಳ ನಾಗರಿಕರು, ಹಿರಿಯರು ಇದ್ದರು. ಎಲ್ಲ ಶುಭ ಆಗಲಿ. ಏನು ಸರ್ ಆಶೀರ್ವಾದ ಸರ್. ಹಂಗೆ ಇರ್ಲ ಕಣ ಅಲ್ಲ ಸರ್. ಆ ಕಡೆ ಏರ್ ಬಿಡು ಇದು ಕಟ್ಟ ಈ ಕಡೆ ನೋಡಿ. ಒನ್ ಮಿನಿಟ್ ಒಂದು ಗಿಡ ಗಿಡ
ಓಕೆ ಪರಿಸರ ದಿನಾಚರಣೆ ಅವರೆಲ್ಲರಿಗೂ ಶುಭಾಶಯವನ್ನು ಹೇಳ್ತಾ ಇವತ್ತು ನಮ್ಮ ವಾರ್ಡ್ ನಂಬರ್ 30ರಲ್ಲಿ DUDCಲಿಂದ ಒಂದು 50 ಲಕ್ಷ ಕೆಲಸವನ್ನು ಇಟ್ಟಿದ್ದೇವೆ. ನಮ್ಮ ಮಿನಿಸ್ಟರ್ ಆದ ರಹೀಮ್ ಖಾನ್ ಸರ್ ಅವರು ನಮ್ಗೆ ಕೊಟ್ಟಿದ್ದರು. ಹಾಗಾಗಿ ಇವತ್ತು ಅದರೊಂದು ಗುದ್ದಲಿ ಪೂಜೆ ಮಾಡ್ತಾಯಿದ್ದೇವೆ. ಇಲ್ಲಿ ನಮ್ಮ ಏರಿಯಾದೆಲ್ಲ ಹಿರಿಯರ ನಾಯಕರು ಹಾಗೂ ನಮ್ಮ ಇಸಾಕ್ ಶರೀಕರಂ ಬ್ರದರ್ ಅವರು ಹಾಗೂ ಕೋರಿ ಅವರು, ನಮ್ಮದು ಅಂತ್ಯಪ್ಪ ಪಾಟೀಲ್ ಅವರು ಎಲ್ಲ ಈ ಏರಿಯಾದ ಓಣಿಯದೆಲ್ಲ ಹಿರಿಯರು ಎಲ್ಲರೂ ಕಲ್ತು ಇವತ್ತು ನಾವು ಇಲ್ಲಿಂದ ಗುದ್ದಲಿ ಪೂಜೆ ಮಾಡ್ತಾಯಿದ್ದೀವಿ. ಹಾಗಾಗಿ ಈ ಏರಿಯಾದಲ್ಲಿ ಟೋಟಲ್ 50 ಲಕ್ಷ ಕೆಲಸ ಇದೆ. ಇವತ್ತು ಇಲ್ಲಿ ಗುದ್ದಲಿ ಪೂಜೆ ಸ್ಟಾರ್ಟ್ ಮಾಡಿದ್ದೀವಿ. ಹೀಗಾಗಿ ಆಲ್ರೆಡಿ ಹಿಂದ್ಗಡೆ ಒಂದು ತಿಂಗಳ ಕೆಳಗೆ ಮಿನಿಸ್ಟರ್ ಸಾಹೇಬ್ರು ಕರ್ಕೊಂಡು ಬಂದಿದ್ದಾರೆ. ಅಂಪುರೆ ಕಲ್ಲೆಯಲ್ಲಿ ಬುದ್ಧ ಮಂದಿರ ಮಹೇಶ್ ಫಂಕ್ಷನ್ ಹಾಲ್ ಟು ಬುದ್ಧ ಮಂದಿರ 1 ಕೋಟಿ ಕೆಲಸನ ಅದನ್ನು ಚಾಲೂ ಮಾಡಿದ್ದೆವು. ಅದು ಒಂದು ಕೆಲಸ ಚಾಲೂ ಆಲ್ರೆಡಿ ಆಗಿದೆ. CC ರೋಡ್ ಕೆಲಸ ಆಗ್ತಾಯಿದೆ ಅದು. ಮತ್ತು ಇದೊಂದು ಅಂದರೆ ರಾಂಪುರೆ ಬಸ್ ಚೌಕಲ್ಲಿ ಅದಲ್ಲ, ಬಸ್ ಚೌಕ್ಲಿಂದ ಮತ್ತು ಅಲ್ಲಿ ಧ್ಯಾನ ಮಂದಿರ ತನ ಅದು ಒಂದು 1 ಕೋಟಿ ಕೆಲಸ ಇದೆ. ಅದನ್ನು ರೀಸೆಂಟ್ಲಿ ಚಾಲೂ ಮಾಡ್ತಾಯಿದ್ದೇವೆ. ಹಾಗೆ ಗುಮ್ಮೆಕಾಲಲ್ಲಿ ಆಲ್ರೆಡಿ 1 ಕೋಟಿ ಕೆಲಸ ಮಾಡಿದ್ವಿ. ಹಾಗಾಗಿ ಮತ್ತು ಮುಂದೆ ಏನಂದ್ರೆ ಹಳದಕೆರೆಯಲ್ಲಿ 1 ಕೋಟಿ ಕೆಲಸ ಆಲ್ರೆಡಿ ಅಲ್ಲಿ ಭೀ ಚಾಲೂ ಮಾಡ್ತಾಯಿದ್ದೀವಿ ಇದೇ ಕೆಲಸದಲ್ಲಿ. ಹೀಗೆ ಮುಂದೆ ಬರೋ ದಿನಗೋದ ಇನ್ನೂ ಆದಷ್ಟು ಕೆಲಸ ನಮ್ಗೆ ಮಿನಿಸ್ಟರ್ ಸಾಹೇಬ್ರು ಇನ್ನೂ ಏಟ್ ಬೇಕು ಅಂತ ಕೇಳಿದ್ದಾರೆ. ನಾವು ಅವ್ರಿಗೆ ಕೇಳಿದ್ದೇವೆ, ಅವ್ರು ನಮ್ಗೆ ಕೊಡ್ತಾ ಇದ್ದಾರೆ. ಹಾಗಾಗಿ ನಮ್ಮ ಓಣಿ ಕಡೆಯಿಂದಾಗಿ ನಮ್ಮ ಎಲ್ಲರ ಕಡೆಯಿಂದಾಗಿ ನಮ್ಮ ಮಿನಿಸ್ಟರ್ ಸಾಹೇಬ್ರಿಗಂತೂ ತುಂಬ ಧನ್ಯವಾದ ಹೇಳ್ತೀನಿ ನಾನು ನನ್ನ ಕಡೆಯಿಂದಾಗಿ. ವಾರ್ಡ್ ನಂಬರ್ 30ರಲ್ಲಿ ನಮ್ಮ ಧನರಾಜ್ ಹಂಗರಿಗೆಯವರು ಒಂದು ಭಾಳ ಒಳ್ಳೆಯ ಕೆಲಸ ಮಾಡ್ತಾಯಿದ್ದಾರೆ. ಯಾಕಂದರೆ ಇಲ್ಲಿ ಸುಮಾರು ವರ್ಷದಿಂದ ರೋಡ್ ಇರಲಿಲ್ಲ. ಭಾಳಷ್ಟು ಜನರಿಗೆ ಓಡಾಡ್ಲಿಕ್ಕೆಲ್ಲ ಭಾಳ ತೊಂದರೆ ಆಗ್ತಾಯಿತ್ತು. ಸುಮಾರು 20 ವರ್ಷದಿಂದ ಇವರೆಲ್ಲ ಎಲ್ಲ ಕಡೆ ಓಡಾಡಿದ್ದಾರೆ, ಎಲ್ಲೂ ಕೆಲಸ ಆಗಿಲ್ಲ. ಮತ್ತೇನು ಮಾಡಿದ್ರು, ಧನರಾಜ್ ಹಂಗರಿಯವ್ರ ಹತ್ರ ಹೋಗಿ ಸರ್ ನಮಗೆ ಈ ಥರ ರೋಡ್ ಇಲ್ಲ ಅಂತಂದ್ರು. ಅವ್ರು ಕೌನ್ಸಿಲರ್ ಆಗೋಣ ಇಮಿಡಿಯೇಟ್ಲಿ ಅವ್ರ ಕೆಲಸ ಹೆಂಗಂದ್ರೆ ಭಾಳ ಫಾಸ್ಟ್ ಕೆಲಸದವ್ರು ನಮಗೆ ಗೊತ್ತದ. ಭಾಳ ಒಳ್ಳೆ ಕೆಲಸ ಮಾಡ್ತಾರೆ ಧನರಾಜ್ ಹಂಗರಿಯವರು. ಮತ್ತು ಅದೇ ರೀತಿ ನಮ್ಮದು ಹಿರಿಯರ ನಾಗರಿಕ ಸಂಘದವ್ರು ಇದ್ದಾರೆ, ಅಧ್ಯಕ್ಷರು, ಮತ್ತು ಉಣಿದವ್ರು ಕೋರಿದವ್ರು ಇದ್ದಾರೆ. ಇವರೆಲ್ಲ ಭಾಳ ಈಗ ಸಂತೋಷ ಇದ್ದಾರೆ. ಯಾಕಂದರೆ ಅವ್ರದ್ದೊಂದು ಮನವಿಗೆ ಒಂದು ಕೆಲಸವನ್ನು ನಮ್ಮ ಧನರಾಜ್ ಹಂಗರಿಯವರು ಮಾಡಿಕೊಟ್ಟಾರ. ನಮಗೆ ಭಾಳ ಸಂತೋಷ ಆಗ್ತಾಯಿದೆ ಸರ್. ಅದೇ ರೀತಿ ಮುಂದೆ ಏನೇ ಕೆಲಸ ಇದ್ದರೂ ಕೂಡ ನಮ್ಮ ಧನರಾಜ್ ಅಣ್ಣವ್ರು ಇರ್ತಾರೆ. ನಾವು ಯಾವುದೇ ನಿಮಗೆ ರೋಡ್ ಇರಲಿ, ಯಾವುದೇ ರೀತಿ ಕೆಲಸ ಇರಲಿ, ನಾವು ಯಾವಾಗ ಭೀ 24/7 ನಿಮ್ಮ ಜೊತೆ ಇರ್ತೀವಿ. ನಾವು ಎಲ್ಲೇ ಏನೇ ಕೆಲಸ ಇರಲಿ ನಾವು ಇರ್ತೀವಿ ಅಂತ ಹೇಳಿ. ಮತ್ತು ಅದೇ ರೀತಿ ನಮ್ಮ ಸಚಿವರಾದ ರಹೀಮ್ ಖಾನ್ ಸರ್ರಿಗೆ ಸ್ಪೆಷಲಿಯಾಗಿ ನಾವು ಅವ್ರಿಗೆ ಭಾಳ ಧನ್ಯವಾದ ಹೇಳ್ತೇವೆ. ಯಾವಾಗೂ ನಾವು ಧನರಾಜ್ ಅಣ್ಣ ಹೋಗಿನಾಗ ನಾವು ಎಷ್ಟೇ ಫಂಡ್ ಕೇಳಿ ನಮ್ಮ ಓಣಿಗೆ ಇಲ್ಲ ಅಂತಂಬಲ್ಲ. 1 ಕೋಟಿ 2 ಕೋಟಿ 3 ಕೋಟಿ ಯಾವಾಗ ಭೀ ಲಾಸ್ಟ್ ಬಂದು ಹಿಂಗೆ ಈ ಥರ ಮಹೇಶ್ ಫಂಕ್ಷನ್ನಿಂದ ಬುದ್ಧ ಮಂದಿರವರೆಗೂ ರೋಡ್ ಇಲ್ಲ ಸರ್ ಅಂದರು. 15 ದಿವಸದಲ್ಲಿ 1 ಕೋಟಿ ಫಂಡ್ ಕೊಟ್ಟಿದ್ದಾರೆ. ಫಂಡ್ ಕೊಟ್ಟು ಆಲ್ರೆಡಿ ಕೆಲಸನೂ ಸ್ಟಾರ್ಟ್ ಆಗ್ತಾಯಿದೆ. ಅದು ಇನ್ನೊಂದು ಸ್ವಲ್ಪ ದಿವಸದಲ್ಲಿ ಮುಗುತ್ತೆ. ಮತ್ತು ಅದೇ ರೀತಿ ಚಿಯನ್ ಕಾಲೋನಿಯಲ್ಲೂ ಕೊಟ್ಟಿದ್ದಾರೆ 50 ಲಕ್ಷ. ಭಾಳಷ್ಟು ಕೆಲಸ ಮಾಡಿದ್ದಾರೆ. ಅದೇ ಮತ್ತು ಮುಂದೆ ಯಾವೇ ಕೆಲಸದಲ್ಲಿ ನಾವು ಧನರಾಜ್ ಅವ್ರು ಕುಂತು ಈ ಪೂರ ನಮ್ಮ ಬ್ಯಾಂಕಲ್ಲಿ, ರಾಂಪುರೆ ಬ್ಯಾಂಕಲ್ಲಿ ಯಾರೇ ಮನೆಯಿಂದ ಹೊರಗೆ ಬಂದರೂ ಅವ್ರಿಗೆ CC ರೋಡ್ ಕಾಣಬೇಕು, ಅದೊಂದು ನಮ್ಮದು ಆಸೆ ಇದೆ. ಯಾವುದೇ ಕೆಲಸದಲ್ಲೇ ನಾವು ಭಾಳ ಫಾಸ್ಟಾಗಿ ಕೆಲಸ ಮಾಡ್ತೀವಿ. ನೀವು ಎಲ್ಲರೂ ನೋಡ್ಬೋದು ಇನ್ನೊಂದು 2-3 ತಿಂಗಳಲ್ಲಿ ಎಷ್ಟು ಕೆಲಸ ಡೆವಲಪ್ಮೆಂಟ್ ಆಗ್ತದೆ ಅಂತ ಹೇಳಿ. ನಮ್ಮದು ಶಾಸಕರದು, ಧನರಾಜ್ ಅವ್ರದ್ದು, ನಮ್ದೆಲ್ಲರದು ಒಂದೇ ಗುರಿ ಇದೆ, ಒಂದು ಒಳ್ಳೆ ಕೆಲಸ ಮಾಡಬೇಕು, ನಮ್ಮ ಬೀದರ್ ಒಂದು ಅಭಿವೃದ್ಧಿ ಕೆಲಸ ಮಾಡಬೇಕಂತ ನಮ್ಮದೊಂದು ಇದು ಆಸೆ ಇದೆ. ಮತ್ತು ಎಲ್ಲ ಉಣಿ ಜನ ನಮಗೆ ಸಹಕಾರ ಮಾಡಿದ್ದಕ್ಕಾಗಿ ನಿಮಗೆಲ್ಲ ಕೋಟಿ ಧನ್ಯವಾದ ಅಂತ ಹೇಳಿ ನಾನು 2 ಮಾತು. ಕಳೆದ 20 ವರ್ಷದಿಂದ ಈ ರೋಡು ಮತ್ತು ಒಳಚರಂಡಿಗಳು ನಮ್ಮ ಓಣಿಯಲ್ಲಿ ಇರೋದಿಲ್ಲ. ಹೀಗಾಗಿ ಧನರಾಜ್ ಅವರು ರೀಸೆಂಟಾಗಿ ಬಂದ ತಕ್ಷಣ ನಾವು ಅವ್ರ ಮುಂದೆ ಬೇಡಿಕೆ ಇಟ್ಟಾಗ ಅವರು ನಮ್ಮ ಬೇಡಿಕೆಗೆ ಸ್ಪಂದಿಸಿ ಏನದಂತಂದ್ರೆ ತುರಂತಾಗಿ ಒಂದು ರೋಡು ಮತ್ತು ಆಮೇಲೆ ಏನದಂದ್ರೆ ಹೈಲೋಜನ್ ಲೈಟು ಎಲ್ಲ ವ್ಯವಸ್ಥೆ ಮಾಡಿಕೊಟ್ಟಿದ್ದಾರೆ. ಅವರಿಗೆ ನಮ್ಮ ಓಣಿ ಪರವಾಗಿ ತುಂಬ ಧನ್ಯವಾದಗಳನ್ನು ಸಲ್ಲಿಸುತ್ತೇನೆ. ಇದೇ ರೀತಿ ಮುಂದಿನ ದಿನಗಳಲ್ಲಿ ಸಹ ಅವ್ರ ಸಹಕಾರ ನಮಗಿರಲಿ. ಮತ್ತೇನದ ನಮ್ಮ ಓಣಿ ಜನರು ಎಲ್ಲರೂ ಅವ್ರಿಗೆ ಏನದ ಅಂತಂದ್ರೆ ಸಹಕಾರ ಮಾಡ್ತೀವಿ ಅಂತೇಳಿ ಹೇಳ್ತಾ, ಜಯಶ್ರೀ ಹನುಮಾನು ಹಿರಿಯನಾಗರ ಸಂಘ ವತಿಯಿಂದ ನಮ್ಮ ಓಣಿಯಲ್ಲಿ ಬಂದು ಧನರಾಜ್ ಸರ್ ಹಾಗೂ ಇಸಾಕ್ ಸರ್ ಪ್ರಯತ್ನ ಫಲವಾಗಿ ಅಭಿವೃದ್ಧಿ ಕೆಲಸವನ್ನು ಚುರುಕಾಗಿ ಆಗ್ತಾಯಿವೆ. ಅದಂತೆ ನಾವು ಅವರಿಗೆ ಚಿರುಣಿಯಾಗಿ ಅಭಿನಂದನೆ ಬಯಸ್ತೀವಿ. ಇದೇ ಥರ ನಮ್ಮ ಓಣಿಯಲ್ಲಿ ಬಂತು ಅವರು ಎಲ್ಲ ಕೆಲಸ ಅವರು ಮಾಡ್ತಾಯಿದ್ದಾರೆ. ಅವ್ರಿಗೆ ನಾವು ಧನ್ಯವಾದ ಹೇಳಿ ನಾವು ಬೀದರ್ ನಗರದ ಡಾಕ್ಟರ್ ಚನ್ನಬಸವ ಪಟ್ಟದೇವರು ಬೀದರ್ ಚಿಲ್ಲಾರಂಗ ಮಂದಿರದಲ್ಲಿ ಅನಂತ ಶ್ರೀ ವಿಭೂಷಿತ ಜಗದ್ಗುರು ದಯಾನಂದಾಚಾರ್ಯ ಶ್ರೀ ಸ್ವಾಮಿ ನರೇಂದ್ರಾಚಾರ್ಯ ಮಹಾರಾಜರ ನೇತೃತ್ವದ ಅಖಿಲ ಭಾರತ ಮಹಿಳಾ ಸೇನೆಯ ವತಿಯಿಂದ ಬೀದರ್ ಜಿಲ್ಲೆಯ ಮಹಿಳಾ ಸಂಘಟನೆಯ ಸಭೆ ನಡೆಯಿತು.
ಈ ಸಂದರ್ಭದಲ್ಲಿ ಸುದ್ದಿವಾಹಿನಿಯೊಂದಿಗೆ ಮಾತನಾಡಿದ ಅಖಿಲ ಭಾರತ ಮಹಿಳಾ ಸೇನೆಯ ಶ್ರೀಮತಿ ಸಾಧನಾ ಅವರು ಶ್ರೀ ಸ್ವಾಮಿ ನರೇಂದ್ರಾಚಾರ್ಯ ಮಹಾರಾಜರ ಮಾರ್ಗದರ್ಶನದಲ್ಲಿ ಮಹಿಳೆಯರ ಸಮಸ್ಯೆಗಳ ಕುರಿತು ಚರ್ಚಿಸಲು ಸಭೆಗಳು ಸಂಘಟಿಸಲಾಗುತ್ತದೆ ಎಂದು ಹೇಳಿದ್ದರು. ಧನ್ಯವಾದಗಳು ಕುಮಾರಿಗೆ. ತುಂಬಾ ಚೆನ್ನಾಗಿ ನಡೆಯಲು ಪ್ರಾರ್ಥನೆ ಸಲ್ಲಿಸಿದರು. ಅವರಿಗೆ ನಮ್ಮ ಸ್ವಸ್ವರೂಪ ಸಂಪ್ರದಾಯ ವತಿಯಿಂದ ಧನ್ಯವಾದಗಳನ್ನು ಸಲ್ಲಿಸೋಣ. ಹಾಗೆ ಮುಂದಿನ ಕಾರ್ಯಕ್ರಮ ಸತ್ಕಾರದ ಕಾರ್ಯಕ್ರಮಗಳು ನಡೆಯಲಿದ್ದು ಚಾಮುಂಡೇಶ್ವರಿ ಸ್ವಸಹಾಯ ಸಂಘ मीराबाई अरुण राठोड बंजारा समाज अध्यक्ष यांनी पण स्टेजवर येऊन आसनस्थ व्हावं अशी मी त्यांना विनंती करतो. ಇವರು ಸ್ಟೇಜ್ ವೇದಿಕೆ ಮೇಲೆ ಬರಬೇಕೆಂದು ವಿನಂತಿ ಮಾಡಿಕೊಳ್ಳುತ್ತೇವೆ. ಚಪ್ಪಾಳೆಗಳ ಸದ್ದು ಕೇಳಿಸ್ತಿಲ್ಲ. अखिल भारतीय महिला सेना सेक्रेटरी जगतगुरु नरेंद्राचार्य जी महाराज संस्थान श्री क्षेत्र नानीज धाम। आज यहाँ पे जो महिला सम्मेलन रखा है, महिलाओं की मीटिंग रखी है, उसका हेतु है जगतगुरु श्री सिर्फ अध्यात्म नहीं बताते, अध्यात्म व्यवहार विज्ञान इस सब को एक साथ मिलजुल के चलना चाहिए, ऐसी ज़िंदगी जीनी चाहिए, ऐसे जगतगुरु श्री बताते हैं। जब महिलाएं हर क्षेत्र में आगे बढ़ती है तो निश्चित समाज की उन्नति होती है। तो अध्यात्म के साथ साथ उनकी हेल्थ का भी ख्याल जगतगुरु श्री रखते हैं। यहाँ पे जो तज्ञ डॉक्टर्स हैं उन्हें भी बुलाया जाता है और जो भी महिलाओं की मेनोपॉज रहती है या जब उनकी बेटियाँ उनको ये जब पीरियड्स शुरू होते हैं तब क्या ख्याल रखना चाहिए, उनकी बेटियों का खान पान में क्या ख्याल रखना चाहिए, रोज़ो निवृत्ति होती है तब महिलाओं ने खुद की तरफ कैसे ध्यान देना चाहिए, क्योंकि महिला ही एक कुटुंब की आधार होती है और उसे सक्षम करना जगतगुरु श्री का हेतु है। श्री गुरुदेव। ಬೀದರ್ ನಗರದಲ್ಲಿರುವ ಶ್ರೀರಾಮ್ ಫೈನಾನ್ಸ್ನವರು ಬೀದರ್ ಜಿಲ್ಲೆಯ ಸುಮಾರು 300ಕ್ಕೂ ಚಾಲಕರಿಗೆ ಪ್ರತಿನಿತ್ಯ ಕಿರುಕುಳ ನೀಡುತ್ತಿರುವುದನ್ನು ಖಂಡಿಸಿ ಕರ್ನಾಟಕ ಚಾಲಕರ ಒಕ್ಕೂಟ ಬೀದರ್ ಜಿಲ್ಲಾ ಘಟಕದ ವತಿಯಿಂದ ಬೀದರ್ ನಗರದಲ್ಲಿ ಬೃಹತ್ ಪ್ರತಿಭಟನೆ ನಡೆಸಿ ಬೀದರ್ ಜಿಲ್ಲಾಧಿಕಾರಿಗಳಿಗೆ ಮನವಿ ಪತ್ರ ಸಲ್ಲಿಸಲಾಯಿತು. ಅವರ ಹತ್ತಿರ ವಾಹನದ ಇನ್ಶೂರೆನ್ಸ್ನ ಮಾಡಿಕೊಳ್ಳದೆ ಹೋದರೆ ವಾಹನಗಳನ್ನು ಚಾಲಕರ ಗಮನಕ್ಕೂ ತರದೆ ವಾಹನಗಳನ್ನು ಸೀಸ್ ಮಾಡುತ್ತಿದ್ದಾರೆ ಎಂದು ಆರೋಪಿಸಿದ್ದರು. ಒಕ್ಕೂಟದ ಬೀದರ್ ಜಿಲ್ಲಾ ಅಧ್ಯಕ್ಷರಾದ ಹುಲ್ಲೆಪ್ಪ ಡುಮ್ಮೆ ಅವರು ಮಾತನಾಡುತ್ತಾ ಶ್ರೀರಾಮ್ ಫೈನಾನ್ಸ್ನವರು ಚಾಲಕರಿಗೆ ನೀಡುತ್ತಿರುವ ಕಿರುಕುಳ ನಿಲ್ಲಿಸದಿದ್ದಲ್ಲಿ ಬೀದಿಗಿಳಿದು ಹೋರಾಟ ಮಾಡಲಾಗುವುದು ಎಂದು ಶ್ರೀರಾಮ್ ಫೈನಾನ್ಸ್ನವರಿಗೆ ಎಚ್ಚರಿಕೆ ನೀಡಿದ್ದರು. ಬೀದರ್ ನಗರದಲ್ಲಿರುವ ಶ್ರೀರಾಮ್ ಫೈನಾನ್ಸ್ನವರು ವಾಹನದ ಮೇಲೆ ಸಾಲವನ್ನ ಮಾಡಿಕೊಂಡರೆ ಅವರ ಹತ್ತಿರವೇ ಇನ್ಶೂರೆನ್ಸ್ ಅನ್ನ ಮಾಡಿಕೊಳ್ಳಬೇಕೆಂದು ಬೆದರಿಕೆಯನ್ನ ಹಾಕುತ್ತಿದ್ದಾರೆ. ಬೇರೆ ಕಡೆ ವಾಹನದ ಇನ್ಶೂರೆನ್ಸ್ ಮತ್ತು ಇವರಿಗೆ ಸುಮಾರು ರೂಪಾಯಿ 10,000 ವ್ಯತ್ಯಾಸವನ್ನ ಕಂಡುಬರುತ್ತಿದೆ.
ಅವರ ಹತ್ತಿರ ವಾಹನದ ಇನ್ಶೂರೆನ್ಸ್ ಅನ್ನ ಮಾಡಿಕೊಳ್ಳದೆ ಹೋದರೆ ವಾಹನಗಳನ್ನು ಚಾಲಕರ ಗಮನಕ್ಕೂ ತರದೆ ವಾಹನಗಳನ್ನು ಸೀಸ್ ಮಾಡುತ್ತಿದ್ದಾರೆ. ಚಾಲಕರು ಕಡು ಬಡವರಾಗಿದ್ದು ಆರ್ಥಿಕ ಪರಿಸ್ಥಿತಿಯಿಂದ ಹಿಂದುಳಿದವರಾಗಿರುತ್ತೇವೆ. ನಮ್ಮ ಉಪಜೀವನ ಕೂಡ ಇದರ ಮೇಲೆ ಅವಲಂಬಿತವಾಗಿರುತ್ತದೆ. ಆದುದರಿಂದ ತಾವುಗಳು ದಯಮಾಡಿ ಶ್ರೀರಾಮ್ ಫೈನಾನ್ಸ್ನ ಬೀದರ್ ಅವರ ಮೇಲೆ ಕಾನೂನು ಕ್ರಮ ಕೈಗೊಂಡು ಸದರಿ ವಾಹನದ ಇನ್ಶೂರೆನ್ಸ್ ಅನ್ನ ಮಾಡಿಕೊಳ್ಳುವಾಗ ನಮಗೆ ಮಾಹಿತಿ ನೀಡಿ ಇನ್ಶೂರೆನ್ಸ್ನ ಮಾಡುವಂತೆ ಮತ್ತು ಸದರಿ ವಾಹನಗಳ ಚಾಲಕರಿಗೆ ಮಾಹಿತಿ ನೀಡಿ ವಾಹನವನ್ನು ಸೀಸ್ ಮಾಡಿಕೊಳ್ಳುವ ಹಾಗೆ ಮಾಡಿಕೊಳ್ಳಬೇಕೆಂದು ಈ ಪ್ರತಿಭಟನೆಯಲ್ಲಿ ವೀರೇಶ್ ಬಿರಾದರ್, ಹುಲೆಪ್ಪ ಡುಮ್ಮೆ, ಕರ್ನಾಟಕ ಚಾಲಕರ ಒಕ್ಕೂಟದ ಬೀದರ್ ಜಿಲ್ಲಾ ಘಟಕದ ಪದಾಧಿಕಾರಿಗಳು ಇದ್ದರು. ಕರ್ನಾಟಕ ಚಾಲಕ ಒಕ್ಕೂಟಕ್ಕೆ ಧಿಕ್ಕಾರ 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 ಬೇಕೇ ಬೇಕು ನ್ಯಾಯ ಬೇಕು ಬೇಕೇ ಬೇಕು ನ್ಯಾಯ ಬೇಕು ಇದು ಶ್ರೀರಾಮ್ ಫೈನಾನ್ಸ್ ಅವರು ದೌರ್ಜನ್ಯ ಮಾಡ್ತಾ ಇದ್ದಾರೆ. ನಮ್ಮ ಚಾಲಕರಿಗೆ ತುಂಬ ಸಾಕಷ್ಟು ದೌರ್ಜನ್ಯ, ಒಂದು ಸುಮಾರು ಇಲ್ಲಿಲ್ಲ ಅಂದ್ರೂ ಇಡೀ ಜಿಲ್ಲೆ ಹಿಡಿದ್ರೆ ಒಂದು 300 ಜನಕ್ಕೆ ದೌರ್ಜನ್ಯ ಮಾಡ್ತಾ ಇದ್ದಾರೆ. ಯಾವ ಥರ ದೌರ್ಜನ್ಯ ಅಂತಂದರೆ ಇನ್ಶೂರೆನ್ಸ್ ಬಗ್ಗೆದಲ್ಲಿ ಇನ್ಶೂರೆನ್ಸು ಹೊರಗಡೆ ಒಂದು ರೇಟ್ ಇದ್ದರೆ ಅವ್ರ ಹತ್ರ ಒಂದು ರೇಟ್ ಇದೆ. ನಾವು ಅದಕ್ಕೆ ಕೇಳೋಕ್ಕೆ ಹೋದರೆ ಅವ್ರಿಗೆ ನಮಗೆ ಸರಿಯಾಗಿ ಸ್ಪಂದನೆ ಮಾಡ್ತಾಯಿಲ್ಲ. ಯಾಕೆ ಮಾಡ್ತಾಯಿಲ್ಲ ಅಂತಂದ್ರೆ ಅವರು ನಮಗೆ ಹೇಳ್ತಾರೆ ನಮ್ಮ ಇಷ್ಟ, ನಮ್ಮ ಹತ್ರ HPRC ಇದ್ದೀರಿ, ನಾವು ಮಾಡ್ದಂಗೆ ಇರುತ್ತೆ, ಇಲ್ಲಾಂದ್ರೆ ನೀವು ಲೋನ್ ಕ್ಲಿಯರ್ ಮಾಡಿರಿ, ಇಲ್ಲಾಂದ್ರೆ ಗಾಡಿ ಸೀಸ್ ಮಾಡ್ತೀವಿ ಎಂಬುದು ನಮ್ಮ ಚಾಲಕರಿಗೆ ಹಲ್ಲೆ ಮಾಡ್ತಾಯಿದ್ದಾರೆ, ಬೆದರಿಕೆ ಆಗ್ತಾಯಿದ್ದಾರೆ. ಅದಕ್ಕೆ ನೀವು ಮುಂದೆ ಬರೋಂಥ ದಿನಗಳಲ್ಲಿ ನೀವು ಏನಾದರೂ ಇದಕ್ಕೆ ನಿಂದ್ರಿಸಲು ಹೋದಿರಿ, ಈ ಕಳ್ಳತನ ಕೆಲಸನ ನಿಲ್ಲಿಸಲು ಹೋದಿರಿ ಅಂದರೆ ನಿಮ್ಮ ವಿರುದ್ಧ ಇಡೀ ರಾಜ್ಯದಂಥ ಬೃಹತ್ಮ ಪ್ರತಿಭಟನೆ ರೋಡ್ಗಿಳಿದು ಹೋರಾಟ ಮಾಡಬೇಕಾಗುತ್ತೆ. ಈ ಮೂಲಕ ತಮಗೆಲ್ಲರಿಗೂ ಎಚ್ಚರಿಕೆ ಕೊಡ್ತಾ ಇದ್ದೀನಿ. ಧನ್ಯವಾದಗಳು. ಸೂರ್ಯ ನಮಸ್ಕಾರ ಸಂಘದ ಅಧ್ಯಕ್ಷರಾದ ಕಾಮಶೆಟ್ಟಿ ಚಿಕ್ಕಬಸೆ ಅವರು ತಮ್ಮ ಜನ್ಮದಿನವನ್ನು ಬೀದರ್ ನಗರದ ನೌಬದ್ ಹತ್ತಿರವಿರುವ ಆದಿವಾಸಿ ಬಡ ಮಕ್ಕಳೊಂದಿಗೆ ಕೇಕ್ ಕಟ್ ಮಾಡುವ ಮೂಲಕ ಸಿಹಿ ಹಂಚಿ ನಮ್ಮ ಜನ್ಮದಿನ ಮತ್ತೊಬ್ಬರಿಗೆ ಮಾದರಿಯಾಗಬೇಕು, ನಮ್ಮಿಂದ ಕೈಲಾದಷ್ಟು ಸಹಾಯ ಸಹಕಾರ ಮಾಡುವ ಮೂಲಕ ಬಡ ಮಕ್ಕಳಲ್ಲಿ ದೇವರನ್ನ ಕಾಣಬೇಕೆಂದರು. ಅಲ್ಲದೆ ಸೂರ್ಯ ನಮಸ್ಕಾರ ಸಂಘದ ವತಿಯಿಂದ ಪೇಟವನ್ನು ಧರಿಸಿ ಶಾಲು ಹೊದಿಸಿ 53ನೇ ಹುಟ್ಟುಹಬ್ಬದ ಶುಭಾಶಯಗಳನ್ನು ಹೇಳಿದ್ದರು. ಇಂದಿನ ಆಧುನಿಕತೆಯ ಭರಾಟೆಯಲ್ಲಿ ನಾವು ಮ್ಯಾರೇಜ್ ಡೇ, ಬರ್ತ್ಡೇ ಅತ್ಯಂತ ಅದ್ಧೂರಿಯಾಗಿ ಆಡಂಬರವಾಗಿ ಆಚರಿಸಿಕೊಳ್ಳುತ್ತಿದ್ದೇವೆ. ಉಳ್ಳುವವರು ಶಿವಾಲಯ ಮಾಡಿದರೆ ನಾನೇನು ಮಾಡಲಿ ಬಡವನಯ್ಯ, ಎನ್ನ ಕಾಲವೇ ಕಂಬದ ದೇಹವೇ ದೇಗುಲ ಎಂಬ ಗುರು ಬಸವಣ್ಣನವರ ವಚನದಂತೆ ಉಳ್ಳುವವರು ದೊಡ್ಡ ದೊಡ್ಡ ಹೋಟೆಲ್ ಫಂಕ್ಷನ್ ಹಾಲ್ಗಳಲ್ಲಿ ತಮ್ಮ ಬರ್ತ್ಡೇ, ಮ್ಯಾರೇಜ್ ಡೇ ಆಚರಿಸಿಕೊಳ್ಳುತ್ತಿದ್ದಾರೆ. ಮಾಡಿಕೊಳ್ಳಲಿ, ಅದು ಅವರದು ವೈಯಕ್ತಿಕ ಆಲೋಚನೆಗೆ ಬಿಟ್ಟ ವಿಷಯ. ಆದರೆ ಅದಕ್ಕೆ ವಿಭಿನ್ನವಾಗಿ ಆಲೋಚನೆ ಮಾಡುವುದಾದರೆ ನಮ್ಮ ಬರ್ತ್ಡೇ ಅಥವಾ ಮ್ಯಾರೇಜ್ ಆನಿವರ್ಸರಿ ಹೆಸರಿನಲ್ಲಿ ನಾವು ಅದ್ದೂರಿಯಾಗಿ ಖರ್ಚು ಮಾಡುವ ಬದಲು ಆ ಹಣದಲ್ಲಿ ಬಡ ನಿರ್ಗತಿಕ ಕೂಲಿ ಕಾರ್ಮಿಕರ, ಬಡ ಮಕ್ಕಳ ವಿದ್ಯಾಭ್ಯಾಸಕ್ಕೆ, ಅವರ ಪಠ್ಯಪುಸ್ತಕ, ಸಮವಸ್ತ್ರಗಳಿಗೆ ಒಂದಿಷ್ಟು ಕೊಂಚ ಸಹಾಯ ಮಾಡುವ ಮೂಲಕ ನಮ್ಮ ಬರ್ತ್ಡೇ, ಮ್ಯಾರೇಜ್ ಡೇ, ಆನಿವರ್ಸರಿ ಅವರೊಂದಿಗೆ ಆಚರಿಸಿಕೊಂಡರೆ ನಮ್ಮ ಬದುಕಿಗೆ ಸಾರ್ಥಕತೆ ಬರುತ್ತದೆ ಎಂದು ಹೇಳಿದ್ದರು. ಈ ಸಂದರ್ಭದಲ್ಲಿ ಸಂತೋಷ್ ಶರಿಕರ್, ವಿವೇಕ್ ಸಚ್ಚಿದಾನಂದ್ ಚಿದ್ರಿ, ನಿತಿನ್ ಕರ್ಪೂರ್, ರಾಜ್ಕುಮಾರ್ ಹಳ್ಳೆ, ಡಾಕ್ಟರ್ ಲೋಕೇಶ್, ಅನಿಲ್ ಸೋರಳಿಕರ್, ಅಪ್ಪ ರೆಡ್ಡಿ, ನವನಾಥ್ ಪಾಟೀಲ್, ರವಿ ಕಾಶಂಪುರ್, ಸುರೇಶ್ ಲಕ್ಷಟೆ, ಶಿವರಾಜ್ ಬಾವ್ಗೆ, ಬಲವಂತ್ ರೆಡ್ಡಿ, ಪ್ರಭುಚಾರಿ, ಪ್ರದೀಪ್ ಪಾಂಚಾಳ್, ನಾಗಭೂಷಣ್, GM ಮಕಾಲೆ, ಬಸವರಾಜ್ ದಾನಿ, ಬಸವರಾಜ್ ಕರ್ಪೂರ್, ವಿನೋದ್, ರಾಜ್ಕುಮಾರ್ ಬಿರಾದರ್, ಹರಿಪ್ರಸಾದ್ ಸೇರಿದಂತೆ ಮತ್ತಿತರರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು. ಬರ್ರಿ ಯಾರ ಎಲ್ಲರೂ ಬರ್ರಿ ಕರ್ಕೊಂಡ್ ಬರ್ರಿ, ಯಾರ ಇದ್ರು ಕರ್ಕೊಂಡ್ ಬರ್ರಿ ಬಾ ಅಂತ ಆ ಸೈಡ್ ಯಾರ ಅವ್ರ ಮಾಂಗಡರಿ ಬಾಂಡ್ರಿ ಬಾ ರೆಡ್ಡಿ
ಬರಲ್ಲ ಅವರು ಸರಿ ಎಲ್ಲರೂ ವಕ್ರತುಂಡ ಮಹಾಕಾಯ ಸುಲು ಬಡಾವಣೆಯ ನನ್ನೆಲ್ಲ ಅಕ್ಕ ತಂಗಿಯರಿಗೂ ಅಣ್ಣ ತಮ್ಮಂದಿರಿಗೂ ಮತ್ತ ಈ ಪುಟಾಣಿ ಮಕ್ಕಳಿಗೂ ಮತ್ತ ಈ ಸೂರ್ಯ ನಮಸ್ಕಾರ ಸಂಘದ ಈ ಕಾರ್ಯಕ್ರಮಕ್ಕೆ ಆಗಮಿಸಿದ ಸೂರ್ಯ ನಮಸ್ಕಾರ ಸಂಘದ ಎಲ್ಲ ಸದಸ್ಯರಿಗೂ ಈ ಶುಭ ಮುಂಜಾನೆಯ ನಮಸ್ಕಾರಗಳು. ಖುಲ್ಲಾ ಮಾಡಾಕ್ರಿ ಸರ್ ಬೇಡಾಗ್ರಿ ಇರಲಿ ಇರಲಿ ಹರ್ಷ ಹರ್ಷ ದೇವರ ರೂಪ ನೀನೆ ಮನೋ ನೂರು ವರ್ಷ ಇರಲಿ ಇರಲಿ ಹರ್ಷ ಹರ್ಷ Happy birthday to you. ರಾಮ್ ಶೆಟ್ಟಿ ಸರ್ ಅವರಿಗೆ ಹುಟ್ಟುಹಬ್ಬದ ಹಾರ್ದಿಕ इधर भी आओ इधर भी लो ओ ಇದಕ್ಕಿಂತ ಮೊದಲು ನಾವು ಇಲ್ಲಿಗೆ ಬಂದಿದ್ದೆವು ಒಂದು 6 ತಿಂಗಳಿಂದ ನಿಮ್ಗೆ ನೆನಪಿದ್ದಿರಬೇಕು. ಬಂದು ಎಲ್ಲರಿಗೆ ಹಣ್ಣು ಮತ್ತು ಬಟ್ಟೆ ಎಲ್ಲ ಕೊಟ್ಟು ಹೋಗಿದ್ದು ಎಲ್ಲರಿಗೆ ನೆನಪಿದ್ದಿರಬೇಕು. ಅದೇ ರೀತಿಯಾಗಿ ಇವತ್ತ ವಿಶೇಷವಾಗಿ ಅಂತಂದ್ರೆ ನಮ್ಮ ಸೂರ್ಯ ನಮಸ್ಕಾರ ಸಂಘದ ಅಧ್ಯಕ್ಷರಾದ ಕಾಮಶೆಟ್ಟಿ ಚಿಕ್ಕಬಸಿ ಸರ್ ಅವ್ರದ್ದು 53ನೇ ವರ್ಷದ್ದು ಹುಟ್ಟುಹಬ್ಬ ಅದ. ಅದ್ರ ಕಡೆಯಿಂದ ಅವರು ನಾವ್ರಿಗೆ ಹೇಳಿದೆವು, ನಾವೆಲ್ಲರ ಒಂದು ಬೇರೆ ಕಡೆ ಹೋಟೆಲ್ನಾಗ ನಿಮ್ಮ ಸ್ಕೂಲ್ನಾಗ ಮಾಡ್ರಿ ಅಂತ ಹೇಳಿದೆವು. ಆದ್ರೆ ಅವರು ಒಪ್ಪಿಲ್ಲ. ನಾನು ಏನಂತ ಬರ್ತ್ಡೇ ಮಾಡ್ಕೋಬೇಕಾಯ್ತು ಅಂತಂದ್ರೆ ಆ ಬಡ ಮಕ್ಕಳ ಸಮ್ಮುಖದಲ್ಲಿಯೇ ಮಾಡ್ಕೋತೀನಿ ಅಂತಂತೇಳಿ ಅವರು ಭಾಳ ಒಂದು ಜಿದ್ದು ಹಿಡಿದ ಕಡೆಯಿಂದ ಅವರ ಒತ್ತಡಕ್ಕೆ ನಾವು ಮಣಿದು ನೀವೆಲ್ಲರ ಸಮಕ್ಷಮದಾಗ ಮಾಡ್ಕೊಳಕ ನಮ್ಗೆ ಮತ್ತೊಂದು ಅವಕಾಶ ಒಂದು ಸಿಕ್ತು ಅಂತಂತೇಳಿ ಹೇಳಕ್ಕೆ ಇಷ್ಟಪಡ್ತೀನಿ. ಮತ್ತು ಸರ್ದ ಇನ್ನೊಂದು ವಿಶೇಷ ಏನದಪ್ಪ ಅಂತಂತಂದ್ರೆ ಅವ್ರದ್ದೊಂದು ಸ್ಕೂಲ್ ಅದ.
ಆ ಸ್ಕೂಲ್ನಾಗ ಯಾರು ಬಡ ವಿದ್ಯಾರ್ಥಿ ಯಾರ ಅವ್ರು ಎಲ್ಲರಿಗೂ ಏನಪ್ಪ ಅಂತಂದ್ರೆ ಅವ್ರು ಎಲ್ಲ ಸ್ಕೂಲ್ನಾಗಿಂತನೂ ಒಂದು 50% ಫೀಸ್ ಕಡಿಮೆ ಮಾಡಿ ಅವರು ಒಂದು ಅಡ್ಮಿಷನ್ ಮಾಡ್ಕೊಳ್ತಾರೆ. ಅದಕ್ಕೆ ನೀವೆಲ್ಲರೂ ಆಯಿತು ಅಂತಂದ್ರೆ ನೀವು ಭೀ ಎಲ್ಲ ಒಂದು ಅದ್ರದ್ದು ಉಪಯೋಗ ಪಡ್ಕೊಳ್ಬೇಕು. ಮತ್ತು ಯಾರಿಗೆ ಯಾವ ಹುಡುಗರಿಗೆ ತಂದೆ ತಾಯಿನ ಅವ್ರಿಗೆ ಏನಂತಂದ್ರೆ ಫ್ರೀ ಎಜುಕೇಷನ್ ಕೊಡ್ಲತ್ತಾರ. ಅಂಥವ್ರು ಯಾರ ಇದ್ರು ಅಂತಂತಂದ್ರೂ ಅದ್ರದ್ದು ಉಪಯೋಗ ಮಾಡ್ಕೊಳ್ಬೇಕು ಅಂತಂತೇಳಿ ಹೇಳಕ್ಕೆ ಇಷ್ಟಪಡ್ತೀನಿ. ಮತ್ತು ನಮ್ಮ ಕಾಮಶೆಟ್ಟಿ ಸರ್ ಏನಂತಂದ್ರೆ ಇದೇ ರೀತಿ ಸಮಾಜದಾಗ ಒಂದು ಒಳ್ಳೆ ಕೆಲಸ ಮಾಡ್ಕೋತಾ ಅವ್ರದ್ದು ಹೆಸರು ಏನಂತಂದ್ರೆ ಇನ್ನೂ ಸಮಾಜದಲ್ಲಿ ಉತ್ತುಂಗದ ಶಿಖರಕ್ಕೆ ಇರಲಿ ಅಂತಂತೇಳಿ ಹಾರೈಸ್ತೀನಿ. ಒಂದೇ ಒಂದು ಮಾತು ಹೇಳಕ್ಕೆ ಇಷ್ಟಪಡ್ತೀನಿ. ಬರ್ತ್ಡೇ ಯಾರು ಭೀ ಮಾಡ್ಕೊಳ್ತಾರೆ, ನಾವು ಮಾಡ್ಕೊಳ್ತೇವೆ, ನೀವು ಮಾಡ್ಕೊಳ್ತೇವೆ, ಎಲ್ಲರೂ ಮಾಡ್ಕೊಳ್ತಾರೆ. ಬರ್ತ್ಡೇ ಯಾರು ಮಾಡ್ಕೊತಾರೆ ಅಂತಂದ್ರೆ ನಮ್ಮ ಸಲುವಾಗಿ, ನಮ್ಮ ಹೆಂಡ್ರ ಮಕ್ಕಳ ಸಲುವಾಗಿ ಮಾಡ್ಕೊಂಬರು ಬರ್ತ್ಡೇ ಮಾಡ್ಕೊತಾರೆ. ಯಾರು ಸಮಾಜದಾಗ ಏನಪ್ಪ ಅಂತಂದ್ರೆ ಒಳ್ಳೆ ಕೆಲಸ ಮಾಡಿ ಒಂದು ಮ್ಯಾಲೆ ಹೋಗ್ತಾರೆ ಅವರು ಜಯಂತಿ ಆಚರಣೆ ಮಾಡ್ಕೊಳ್ತಾರೆ. ಈಗ ಉದಾಹರಣೆ ತಿಳ್ಕೊರಿ, ಮಹಾತ್ಮ ಗಾಂಧೀಜಿಯವರು ಜಯಂತಿ ಆಚರಣೆ ಮಾಡ್ಕೊಳ್ತಾರೆ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಜಯಂತಿ ಆಚರಣೆ ಮಾಡ್ಕೊಳ್ತಾರೆ. ಹಿಂಗೆ ಯಾರು ಒಳ್ಳೆ ಕೆಲಸ ಮಾಡ್ಯಾರ ಅವ್ರು ಜಯಂತಿ ಆಚರಣೆ ಮಾಡ್ಕೊಳ್ತಾರೆ. ಯಾರು ತಮ್ಮ ಹೆಂಡ್ರ ಮಕ್ಕಳ ಕಡೆಯಿಂದ ಮನೆ ಕಡೆಯಿಂದ ಯಾರು ಕೆಲಸ ಮಾಡ್ಯಾರ ಅವ್ರು ಹುಟ್ಟುಹಬ್ಬ ಆಚರಣೆ ಮಾಡ್ಕೊಳ್ತಾರೆ. ಅಂದರೆ ಸೂರ್ಯ ನಮಸ್ಕಾರ ಸಂಘದಿಂದ ನಾವಿಲ್ಲಿ ನಿಮ್ಮ ಹತ್ರ ಬಂದಿವಿ. ಈ ಮಕ್ಕಳು ಅಂದರೆ ದೇವರು, ಸಾಕ್ಷಾತ್ ದೇವರು ಎಲ್ಲಿ ಕಾಣ್ತಾರೆ ಅಂದರೆ ಮಕ್ಕಳಲ್ಲಿ ಕಾಣಲಿಕ್ಕೆ ಸಾಧ್ಯತೆ. ಸುಮ್ಮನೆ ಒಂದು ನೇಮಿತ, ನಮ್ಮದು ಬರ್ಡೇ ಒಂದು ನೇಮಿತ ಅದ ಅಷ್ಟೇ. ನಾವು ಮಾಡ್ತಕ್ಕಂಥ ಕೆಲಸಗಳು ನಮ್ಮ ಸಂಘದಿಂದ ಯಾವಾಗಲೂ ಸದಾ ಬಡವರ ಸೇವೆಗಾಗಿ ನಮ್ಮ ಸಂಘ ನಿಂತದೆ ಯಾವಾಗಲೂ. ಸೊ ಇವತ್ತು ವಿಶೇಷವಾಗಿ ನಾವೊಂದು ಅವ್ರಿಗೆ ರಿಕ್ವೆಸ್ಟ್ ಮಾಡ್ಕೊಂಡೆ, ನಮ್ಮ ಸಂಘದವರಿಗೆಲ್ಲ ಬರ್ಡೇಗಳೆಲ್ಲ ಸಾಕಷ್ಟು 5 ಸ್ಟಾರ್ ಹೋಟೆಲ್ಗೂ ಮಾಡ್ಕೊಬೋದು, ದೊಡ್ಡದಲ್ಲ ಅದು ಬರ್ಡೇ ಅಂತ ನನಗನ್ಸಲ್ಲ. ಅದು ಮನಸ್ಸಿಗೆ ಬರ್ಡೇ ಎಲ್ಲಿ ಮಾಡ್ತಾರೆ, ನಮಗೆ ಮನಸ್ಸಿಗೆ ಎಲ್ಲಿ ಶಾಂತಿ ಇರ್ತದೆ ಅಲ್ಲಿ ಬರ್ಡೇ ಆಗ್ತದೆ. ಇವತ್ತು ಹೊಟ್ಟಿ ತುಂಬಿದರೆ ಊಟ ಕೊಟ್ಟಿದ್ರೆ ಅದು ಊಟದ ಬೆಲೆ ಇರಲ್ಲ. ನಿಜವಾಗಿ ಯಾರಿಗೆ ಹಸು ಇರ್ತದೆ ಅವ್ರಿಗೆ ಊಟ ಕೊಟ್ಟಾಗ ಅದು ಆ್ಯಕ್ಚುಲಿ ಆ ಊಟದ ಒಂದು ವ್ಯಾಲ್ಯೂ ಆಗ್ತದೆ. ಅದು ನಾವೆಲ್ಲ ನಮ್ಮ ಮಕ್ಕಳದ ಬರ್ಡೇಗಳು ಎಲ್ಲೆಲ್ಲೋ ದೊಡ್ಡ ದೊಡ್ಡ ಹೋಟೆಲ್ಗಳದಾಗ ಮತ್ತೆಲ್ಲೆಲ್ಲೋ ಮಾಡ್ತಿರ್ತೀವಿ, ಆ ಕೈ ಕಟ್ ಮಾಡಿ ಅದಲ್ಲ. ಬಟ್ ಇಲ್ಲಿ ನೋಡ್ತಾ ಇದ್ದಾಗ ಈ ಮಕ್ಕಳದ ಬರ್ಡೇ ಯಾರು ಮಾಡ್ತಾರೆ ಹೇಳಿ? ನಿಜವಾಗಿ ವಿಚಾರ ಮಾಡಿದಾಗ ಅವರು ಒಂದು ಮಕ್ಕಳೆಲ್ಲ, ಅವಕ್ಕೂ ಒಂದು ಜೀವ ಅದ. ಅಂತ ಒಂದು ಆ ಜೀವದ ಬಗ್ಗೆ ನಾವ್ಯಾಕೆ ವಿಚಾರ ಮಾಡಬಾರ್ದು? ಸಪೋಸ್ ಈಗ ನಮ್ಮ ಸಂಘ ಅದ್ರ ಬಗ್ಗೆ ಇನಿಷಿಯೇಟ್ ತಗೊಂಡಾಗ ಡೆಫಿನೆಟ್ಲಿ ನಮ್ಗೆ ನೋಡಿ ನಾವು ಇದು ಬರೋದು ಉದ್ದೇಶ ಮತ್ತು ಇದು ನಮ್ಮ ಈ ಪಬ್ಲಿಸಿಟಿ ಮಾಡೋದು ಉದ್ದೇಶ ಅಂದ್ರೆ ಏನು, ನಮ್ಗೆ ನೋಡಿ ಇನ್ನೊಬ್ರು ಬರಬೇಕು ಅನ್ನೋದು ಉದ್ದೇಶಕ್ಕೆ ಇದು ಇವೆಲ್ಲ ಹೇಳೋದು ಅಷ್ಟೇ, ಹೊರತು ಬೇರೆ ಯಾವುದೋ ಉದ್ದೇಶ ಇಲ್ಲ. ಈಗ ನಾವು ಇಲ್ಲಿ ಬಂದಿದ್ದೇವೆ ಅಂದ್ರೆ ನಮ್ಮ ನೋಡಿ ನಮ್ಮ ಸೋಷಿಯಲ್ ಮೀಡಿಯಾದಾಗ ನೋಡಿ ಸಾಕಷ್ಟು ಜನ ಇಲ್ಲಿ ಬರಬೇಕು. ಆಕ್ಚುಲಿ ಅವರು ಮನುಷ್ಯರೇ, ಅವರು ಒಂದು ಒಳ್ಳೆ ಆಗ್ಬೇಕು, ಅವರು ವಿದ್ಯಾವಂತರಾಗಬೇಕು, ಒಂದು ಸಮಾಜದ ಒಳ್ಳೆ ನಾಗರಿಕ ಆಗ್ಬೇಕು ಅಂತ ಹೇಳ್ತಾ, ಅದ್ರಾಗ ವಿಶೇಷವಾಗಿ ಇವತ್ತು ನಮ್ಮ ಸೂರ್ಯ ನಮಸ್ಕಾರ ಸಂಘ ಇವರೆಲ್ಲ ನಂದು ಒಡ ಹುಟ್ಟಿದ ಅಣ್ಣ ತಮ್ಮರ್ಕಿನ್ನ ಹೆಚ್ಚಿಗೆ ಅಂತ ಹೇಳ್ತೇನೆ ಯಾವಾಗಲೂ. ಯಾಕಂದ್ರೆ ನಮಗೆ ಬರೀ ನಾವು 5 ಜನ ಅಣ್ಣ ತಮ್ಮರು. ಸೊ ಅದಕ್ಕಿಂತ ಜಾಸ್ತಿ ನೀವೆಲ್ಲರೂ ನನ್ನ ಪ್ರತಿಯೊಬ್ಬರು ಅಣ್ಣ ತಮ್ಮರು. ಸೊ ನಾ ಯಾವುದೇ ಒಂದು ಕೆಲಸ ಮಾಡೋಣ ಅಂತ ಅಂದಾಗ ಖಂಡಿತ ನೀವೆಲ್ಲರೂ ನನಗೆ ಅದಕ್ಕೆ ಸಹಕಾರ ಮಾಡಿ ನೀವೆಲ್ಲರೂ ನನ್ನ ಕೈ ಜೋಡಿಸ್ತಾ ಇದ್ರಿ. ನಿಮ್ಗೆ ಯಾವಾಗಲೂ ನಾನು ಸದಾ ಚಿರಋಣಿಯಾಗಿರ್ತೀನಿ. ಧನ್ಯವಾದ. ಇಲ್ಲಿಯವರೆಗೂ ಸುದ್ದಿ ಕೊಟ್ಟಿದ್ದು ನಾನು ಪ್ರಭಾವತಿ. ಮುಂದಿನ ಸುದ್ದಿಯೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು.